ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀಲಂಕಾದ ಗಾಲೆ ಮೈದಾನದಲ್ಲಿ ಚರಿತ್ರೆ ನಿರ್ಮಿಸಿದ ರಿಷಬ್ ಪಂತ್ 94 ವರ್ಷಗಳಲ್ಲಿ ನಮ್ಮ ಭಾರತೀಯ ಟೆಸ್ಟ್ ಕ್ರಿಕೆಟ್ ನಲ್ಲಿ ಯಾರು ಮಾಡದ ದಾಖಲೆ ಆದ್ರೆ ಮಾಡಿದ್ದಾರೆ ಅಂತ ಹೇಳ್ಬೋದು ರಿಷಬ್ ಪಂತ್. ಹೌದು ಸ್ನೇಹಿತರೆ, ಯಾವುದು ಆ ದಾಖಲೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಗಾಲೆಯಲ್ಲಿ ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವ ಮೊದಲನೇ ಟೆಸ್ಟ್ ಪಂದ್ಯದ 4ನೇ ದಿನದ ಆಟದಲ್ಲಿ ರಿಷಬ್ ಪಂತ್ ಅವರು ವಿಶ್ವ ದಾಖಲೆ ಆದ್ರೆ ಬರೆದಿದ್ದಾರೆ. ಟೆಸ್ಟ್ ಚರಿತ್ರೆಯಲ್ಲಿ 100 ಸಿಕ್ಸರ್ಗಳ ದಾಟುವ ಮೂಲಕ ಈ ಸಾಧನೆ ಮಾಡಿದ ಮೊದಲನೇ ಭಾರತೀಯ ಹಾಗೂ ವೇಗವಾಗಿ ಈ ಸಾಧನೆ ಮಾಡಿದ ಬ್ಯಾಟರ್ ಎಂಬ ದಾಖಲೆಗಾದ್ರೆ ಪಾತ್ರರಾಗಿದ್ದಾರೆ. ಇನ್ನು ಮೊದಲನೇ ಟೆಸ್ಟ್ ಪಂದ್ಯದ 4ನೇ ದಿನದಂದು ರಿಷಬ್ ಪಂತ್ ಅವರು ತಮ್ಮ ವೃತ್ತಿ ಜೀವನದ 20ನೇ ಅರ್ಧ ಶತಕವನ್ನು ಸಿಡಿಸುವ ಮೂಲಕ ಭಾರತದ ಬ್ಯಾಟಿಂಗ್ ಗೆ ಬಲ ಆದ್ರೆ ತುಂಬಿದ್ದರು. ಇನ್ನು 2ನೇ ಸೆಕ್ಷನ್ ಅಲ್ಲಿ ಲಾಂಗರ್ ಲೆಗ್ ಮೇಲಿಂದ ಭರ್ಜರಿ 6 ಸಿಡಿಸುವ ಮೂಲಕ ಅವರು ಈ ದಾಖಲೆಯನ್ನಾದರೆ ನಿರ್ಮಿಸಿದರು. ಇದು ರಿಷಬ್ ಪಂತ್ ಅವರ ಟೆಸ್ಟ್ ವೃತ್ತಿ ಜೀವನದಲ್ಲಿ 100ನೇ 6 ಕೂಡ ಆಗಿತ್ತು. ಇನ್ನು ಈ ಮೂಲಕ ಪಂತ್ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ 100 ಸಿಕ್ಸರ್ ಗಳನ್ನು ಪೂರೈಸಿದ ಮೊದಲನೇ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾದರು. ಅಲ್ಲದೆ ಕೇವಲ 51 ಟೆಸ್ಟ್ ಪಂದ್ಯಗಳಲ್ಲಿ ಈ ಮೈಲಿಗಲ್ಲು ಸಾಧಿಸುವ ಮೂಲಕ ಅವರು ಅತ್ಯಂತ ವೇಗವಾಗಿ ಈ ಸಾಧನೆ ಮಾಡಿದ ವಿಶ್ವದ ಮೊದಲನೇ ಆಟಗಾರ ಎಂಬ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ. ಇನ್ನು ರಿಷಬ್ ಪಂತ್ ಅವರು ಒಟ್ಟಾರೆಯಾಗಿ ಟೆಸ್ಟ್ ಕ್ರಿಕೆಟ್ ನಲ್ಲಿ 100 ಸಿಕ್ಸರ್ ಬಾರಿಸಿದ 4ನೇ ಆಟಗಾರ. ಭಾರತೀಯ ವಿಕೆಟ್ ಕೀಪರ್ ಗೂ ಮೊದಲು ಇಂಗ್ಲೆಂಡ್ ನ ಸ್ಟಾರ್ ದಿಗ್ಗಜ ಆಲ್ರೌಂಡರ್ ಆಗಿರುವಂತಹ ಬೆನ್ ಸ್ಟೋಕ್ಸ್ ಅವರು 138 ಸಿಕ್ಸ್ ಆದರೆ ಬಾರಿಸಿದ್ದಾರೆ. ಆನಂತರ ಬ್ರೆಂಡನ್ ಮೆಕಲಮ್ ಅವರು 107 ಸಿಕ್ಸ್ ಬಾರಿಸಿ 2ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಆಡಮ್ ಗಿಲ್ಕ್ರಿಸ್ಟ್ ಆದ್ರೆ ಇದ್ದಾರೆ. ಇವರು ಆಡಮ್ ಗಿಲ್ಕ್ರಿಸ್ಟ್ ಬಂದ್ಬಿಟ್ಟು 100 ಸಿಕ್ಸ್ ಬಾರಿಸಿ 3ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇನ್ನು 4ನೇ ಸ್ಥಾನಕ್ಕೆ ಇದೀಗ ನಮ್ಮ ಭಾರತದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ರಿಷಬ್ ಪಂತ್ ಅವರು 100 ಸಿಕ್ಸ್ ಬಾರಿಸುವ ಮೂಲಕ 4ನೇ ಸ್ಥಾನಕ್ಕೆ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ವೇಗವಾಗಿ ಈ ಸಾಧನೆ ಮಾಡಿರುವವರಲ್ಲಿ ರಿಷಬ್ ಪಂತ್ ಅವರು ಎಲ್ಲ ದಿಗ್ಗಜರಿಗಿಂತ ಮುಂದಿದ್ದಾರೆ. ಹೌದು ಸ್ನೇಹಿತರೆ, ರಿಷಬ್ ಪಂತ್ ಅವರು 100 ಸಿಕ್ಸ್ ಸಿಡಿಸಲು ಕೇವಲ 51 ಟೆಸ್ಟ್ ತೆಗೆದುಕೊಂಡರೆ 2ನೇ ಸ್ಥಾನದಲ್ಲಿರುವ ಬೆನ್ ಸ್ಟೋಕ್ಸ್ ಅವರು 82 ಮತ್ತು 3ನೇ ಸ್ಥಾನದಲ್ಲಿರುವ ಬ್ರಾಂಡನ್ ಮೆಕಲಮ್ ಅವರು 98 ಮತ್ತು 100 ಸಿಕ್ಸರ್ ಸಿಡಿಸಿದ ಪಟ್ಟಿಯಲ್ಲಿರುವಂತಹ ಲೆಜೆಂಡರಿ ಬ್ಯಾಟರ್ ಆದಂತ ಆಡಮ್ ಗಿಲ್ಕ್ರಿಸ್ಟ್ ಅವರು ಬಂದ್ಬಿಟ್ಟು 92 ಪಂದ್ಯಗಳನ್ನಾದ್ರೆ ತೆಗೆದುಕೊಂಡಿದ್ದಾರೆ. ಇನ್ನು ಭಾರತೀಯರಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದವರ ಪಟ್ಟಿಯಲ್ಲಿ ಪಂತ್ ಅವರು ನಂತರ ಸ್ಥಾನದಲ್ಲಿ ವೀರೇಂದ್ರ ಸೆಹ್ವಾಗ್ ಮತ್ತು ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ, ಧೋನಿ ಮತ್ತು ಸಚಿನ್ ತೆಂಡೂಲ್ಕರ್ ಆದ್ರೆ ಇದ್ದಾರೆ. ಇನ್ನು ಟೆಸ್ಟ್ ನಲ್ಲಿ 100 ಸಿಕ್ಸರ್ ಗಳನ್ನು ಕಡಿಮೆ ಬಾಲ್ ಗಳಲ್ಲಿ ಬಾರಿಸಿದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಯೂ ಕೂಡ ರಿಷಬ್ ಪಂತ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ರಿಷಬ್ ಪಂತ್ ಅವರು 100 ಸಿಕ್ಸರ್ ಬಾರಿಸಲು 4918 ಬಾಲ್ ಗಳನ್ನಾದ್ರೆ ತೆಗೆದುಕೊಂಡಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಆಡಮ್ ಗಿಲ್ಕ್ರಿಸ್ಟ್ ಆದ್ರೆ ಇದ್ದಾರೆ. 6578 ಬಾಲ್ ಆದ್ರೆ ತೆಗೆದುಕೊಂಡಿದ್ದಾರೆ 100 ಸಿಕ್ಸ್ ಬಾರಿಸಲು. ಇನ್ನು 3ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಇಂಗ್ಲೆಂಡ್ ನ ಬೆನ್ ಸ್ಟೋಕ್ಸ್ ಅವರು 9402 ಬಾಲ್ ಆದ್ರೆ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು 100 ಸಿಕ್ಸ್ ಬಾರಿಸಲು. ಇನ್ನು ಈ ರಿಷಬ್ ಪಂತ್ ಅವರು ಈ ದಾಖಲೆ ಮಾಡುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನಾದ್ರೆ ನಿರ್ಮಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ರಿಷಬ್ ಪಂತ್ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಭಾರತ ತಂಡ 5ನೇ ದಿನದ ಆಟದಲ್ಲಿ ಶ್ರೀಲಂಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತಲ್ವಂತ ಕಮೆಂಟ್ ಮಾಡಿ. ಯಾಕಂತಂದ್ರೆ ನಮ್ಮ ಭಾರತ ತಂಡ ಗೆಲ್ಲಲು ಇನ್ನು 6 ವಿಕೆಟ್ ಗಳು ಮಾತ್ರ ಬಾಕಿ ಇವೆ. ಆ ಕಾರಣದಿಂದಾಗಿ ಆಲ್ ಔಟ್ ಏನಾದ್ರು ಮಾಡಿದ್ರೆ ನಮ್ಮ ಭಾರತ ತಂಡ ಈಸಿಯಾಗಿ ಕೂಡ ಗೆಲ್ಲುತ್ತೆ. ಅಕಸ್ಮಾತ್ ಏನಾದ್ರು ಶ್ರೀಲಂಕನ್ ಬ್ಯಾಟರ್ಸ್ ನೋಡಿ ಆಡಿದ್ರೆ ಅವರು ಕೂಡ ಗೆಲ್ಲೋ ಚಾನ್ಸಸ್ ಆದ್ರೆ ಇದೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಇದೀಗ ಬಂದ್ಬಿಟ್ಟು ಫೇವರ್ ಆಗಿರೋ ತಂಡ ಅಂತಂದ್ರೆ ನಮ್ಮ ಭಾರತ ತಂಡ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲುತ್ತಲ್ವಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತೊಮ್ಮೆ ಕಡಿಮೆ ಮೊತ್ತಕ್ಕೆ ಆದ್ರೆ ಔಟ್ ಆದ್ರು. ಆದರೆ ಈ ಬಾರಿ ಔಟ್ ಆದ ರೀತಿ ಮ್ಯಾನೇಜ್ಮೆಂಟ್ ಗೆ ಚಿಂತೆ ಆದ್ರೆ ತಂದಿಲ್ಲ. ಏಕೆಂದ್ರೆ ಜೈಸ್ವಾಲ್ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಿದ್ದ ಕ್ಷಣದಲ್ಲಿ ರನ್ ಔಟ್ ಆಗಿ ಪೆವಿಲಿಯನ್ ಗಾದ್ರೆ ಹಿಂತಿರುಗಬೇಕಾಯಿತು. ಇನ್ನು ಶ್ರೀಲಂಕಾದ ಬೌಲರ್ ಚೆಂಡು ಹಿಡಿಯಲು ಪ್ರಯತ್ನಿಸುವ ವೇಳೆ ಜೈಸ್ವಾಲ್ ಅವರ ಕಾಲು ತಗುಲಿ ಬಿದ್ದು ನಂತರ ಉಂಟಾದ ಗೊಂದಲದಲ್ಲಿ ರನ್ ಔಟ್ ಆದ್ರೆ ಆದರು. ಆದರೂ ಕೂಡ ಈ ಪಂದ್ಯದಲ್ಲಿ ಜೈಸ್ವಾಲ್ ಒಂದು ವಿಶಿಷ್ಟ ಸಾಧನೆಯನ್ನೇ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿಯವರೆಗೆ ಆಡಿರುವ ಎಲ್ಲಾ ಟೆಸ್ಟ್ ಪಂದ್ಯಗಳು ವಿಭಿನ್ನ ಮೈದಾನಗಳಾದ್ರೆ ಆಗಿವೆ. ಅಂದರೆ ಅವರು ಒಂದೇ ಒಂದು ಕ್ರೀಡಾಂಗಣದಲ್ಲಿ ಇದುವರೆಗೆ 2 ಬಾರಿ ಎಲ್ಲೂ ಕೂಡ ಆಡಿಲ್ಲ. ಇದನ್ನು ಸಾಧಿಸಿದ ಮೊದಲನೇ ಭಾರತೀಯ ಆಟಗಾರ ಅಂತಾನೆ ಹೇಳ್ಬೋದು ಜೈಸ್ವಾಲ್. ಇನ್ನು ನಮ್ಮ ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಟೆಸ್ಟ್ ಸರಣಿಯ ಮೊದಲನೇ ಪಂದ್ಯ ಶನಿವಾರದಿಂದ ಆರಂಭವಾಗಿದೆ. ಇನ್ನು ಶನಿವಾರ ಮುಂಜಾನೆ ಟಾಸ್ ಗೆದ್ದು ನಮ್ಮ ಭಾರತ ತಂಡದ ನಾಯಕ ಗಿಲ್ ಅವರು ಮೊದಲು ಬ್ಯಾಟಿಂಗ್ ಮಾಡಲಾದ್ರೆ ನಿರ್ಧರಿಸಿದರು. ಪಿಚ್ ಬ್ಯಾಟಿಂಗ್ ಗೆ ಅನುಕೂಲಕರವಾಗಿದೆ ಎಂದು ನಂಬಿ ಬ್ಯಾಟಿಂಗ್ ಮಾಡುವ ನಿರ್ಧಾರ ಆದ್ರೆ ತೆಗೆದುಕೊಂಡರು. ಅದಕ್ಕೆ ತಕ್ಕಂತೆ ನಮ್ಮ ಭಾರತದ ಆರಂಭಿಕರು ಬ್ಯಾಟಿಂಗ್ ಆದ್ರೆ ಮಾಡಿದರು. ಆರಂಭಿಕರಾದ KL ರಾಹುಲ್ ಮತ್ತು ಜೈಸ್ವಾಲ್ ಸ್ಥಿರವಾದ ಇನ್ನಿಂಗ್ಸ್ ಏನೋ ಆಡಿದರು.
ಬ್ಯಾಟ್ಸ್ಮನ್ ಗಳು ನೆಲೆಗೊಳ್ಳೋದಿರುವಂತೆ ಕಾಣುತ್ತಿದ್ದಾಗ ಯಶಸ್ವಿ ಜೈಸ್ವಾಲ್ ಅವರು ದುರದೃಷ್ಟಕರ ರೀತಿಯಲ್ಲಿ ರನ್ ಔಟ್ ಆದರಂತಾನೆ ಹೇಳ್ಬಹುದು. ಮತ್ತು ಆದರೆ ಇದರಲ್ಲಿ ಅವರ ತಪ್ಪಾದ್ರೆ ಇರಲಿಲ್ಲ, ಜೈಸ್ವಾಲ್ ಅವರ ತಪ್ಪು. ಇನ್ನು ಜೈಸ್ವಾಲ್ ಅವರು ಈಗ ಟೆಸ್ಟ್ ಕ್ರಿಕೆಟ್ ನಲ್ಲಿ 3 ಬಾರಿ ರನ್ ಔಟ್ ಆದ್ರೆ ಆಗಿದ್ದಾರೆ. ಇದು 2024ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 82 ರನ್ ಗಳಿಸಿ ಬ್ಯಾಟಿಂಗ್ ಮಾಡುವಾಗ ಅವರು ಮೊದಲನೇ ಬಾರಿಗೆ ರನ್ ಔಟ್ ಆದ್ರೆ ಆಗಿದ್ದರು. ಮತ್ತೆ 2025ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 175 ರನ್ ಗಳಿಸಿದ್ದ ವೇಳೆ ರನ್ ಔಟ್ ಆದ್ರೆ ಆಗಿದ್ದರು. ಈಗ ಶ್ರೀಲಂಕಾ ವಿರುದ್ಧ 32 ರನ್ ಗಳಿಸಿ ರನ್ ಔಟ್ ಆದ್ರೆ ಆಗಿದ್ದಾರೆ. ಜೈಸ್ವಾಲ್ ಅವರು ಸ್ವಲ್ಪ ಸಮಯ ಕ್ರೀಸ್ ನಲ್ಲಿ ಇದ್ದರೆ ಅವರಿಂದ ದೊಡ್ಡ ಇನ್ನಿಂಗ್ಸ್ ನೋಡಬಹುದಾಗಿತ್ತು ಅಂತ ಹೇಳ್ಬಹುದು. ಆದರೆ ಅವರು ಆ ಅವಕಾಶವನ್ನಾದರೆ ಕಳೆದುಕೊಂಡರು. ಇನ್ನು 30 ಪಂದ್ಯ 30 ವಿಭಿನ್ನ ಸ್ಟೇಡಿಯಂ. ಹೌದು ಸ್ನೇಹಿತರ, ಜೈಸ್ವಾಲ್ ಇಂದು ತಮ್ಮ 30ನೇ ಟೆಸ್ಟ್ ಪಂದ್ಯವನ್ನಾದ್ರೆ ಆಡಿದರು. ಕುತೂಹಲಕಾರಿಯಾಗಿ ಅವರು ಒಂದೇ ಸ್ಥಳದಲ್ಲಿ 2 ಬಾರಿ ಟೆಸ್ಟ್ ಪಂದ್ಯವನ್ನು ಆಡಿಲ್ಲ. ಜೈಸ್ವಾಲ್ ತಮ್ಮ ಟೆಸ್ಟ್ ವೃತ್ತಿ ಜೀವನವನ್ನು ವೆಸ್ಟ್ ಇಂಡೀಸ್ ವಿರುದ್ಧ ರೋಸೌದಲ್ಲಿ ಪ್ರಾರಂಭಿಸಿದರು. ಅಂದಿನಿಂದ ಪೋರ್ಟ್ ಆಫ್ ಸ್ಪೇನ್ ಮತ್ತು ಸೆಂಚುರಿಯನ್ ನಿಂದ ಕೇಪ್ ಟೌನ್ ವರೆಗೂ ಸ್ಥಳದಲ್ಲಿ ಆಡಿದ್ದಾರೆ. ಅವರು ಈಗ ಶ್ರೀಲಂಕಾದ ಮೊದಲನೇ ಬಾರಿಗೆ ಟೆಸ್ಟ್ ಪಂದ್ಯವನ್ನು ಆಡುತ್ತಿದ್ದು, ಭಾರತದ ಮಾಜಿ ಕ್ರಿಕೆಟಿಗ ಆದಂತ ಸಂಜಯ್ ಮಂಜ್ರೇಕರ್ ತಮ್ಮ ಮೊದಲನೇ 33 ಟೆಸ್ಟ್ ಪಂದ್ಯಗಳನ್ನು 33 ವಿಭಿನ್ನ ಸ್ಥಳಗಳಲ್ಲಿ ಆಡಿದ ದಾಖಲೆಯನ್ನಾದರೆ ಹೊಂದಿದ್ದಾರೆ. ಇನ್ನು ಸಚಿನ್ ತೆಂಡೂಲ್ಕರ್ ತಮ್ಮ ಮೊದಲನೇ 32 ಟೆಸ್ಟ್ ಪಂದ್ಯಗಳಲ್ಲಿ 32 ವಿಭಿನ್ನ ಸ್ಥಳದಲ್ಲಿ ಆಡಿದ್ದಾರೆ. ಇದೀಗ ಜೈಸ್ವಾಲ್ ಅವರು 3ನೇ ಸ್ಥಾನದಲ್ಲಿ ಆದ್ರೆ ಬಂದಿದ್ದಾರೆ ಅಂತ ಹೇಳ್ಬಹುದು ಆ ದಾಖಲೆಯಲ್ಲಿ. ಹೌದು ಸ್ನೇಹಿತರೆ, 30ನೇ ಮೈದಾನದಲ್ಲಿ ತಮ್ಮ 30ನೇ ಟೆಸ್ಟ್ ಪಂದ್ಯವನ್ನು ಆಡುವ ಮೂಲಕ ಜೈಸ್ವಾಲ್ ಈಗ ಈ ಪಟ್ಟಿಗೆ ಆದ್ರೆ ಸೇರಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ರಿಷಬ್ ಪಂತ್ ಅವರು ಒಂದು ದಾಖಲೆಯನ್ನೇ ಬರೆದಾರಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ರಿಷಬ್ ಪಂತ್ ಅವರು ಈ ಪಂದ್ಯದಲ್ಲಿ 62 ಬಾಲ್ ಗಳನ್ನಾದ್ರೆ ಆಡ್ತಾರೆ ಅಂತಾನೆ ಹೇಳ್ಬಹುದು. ಮೊದಲನೇ ಇನ್ನಿಂಗ್ಸ್ ನಲ್ಲಿ 62 ಬಾಲ್ ಗಳನ್ನ ಆಡಿದಂತ ರಿಷಬ್ ಪಂತ್ ಅವರು 39 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 4 4 1 6 ಮತ್ತು 62ರ ಸ್ಟ್ರೈಕ್ ರೇಟ್ ನಲ್ಲಿ ಆದ್ರೆ ಬ್ಯಾಟಿಂಗ್ ಮಾಡ್ತಾರೆ. ಆದ್ರೆ ರಿಷಬ್ ಪಂತ್ ಅವರು ಒಂದು ಬಾಲ್ ಆದ್ರೆ ಆಡ್ತಾರೆ ಅಂತಾನೆ ಹೇಳ್ಬಹುದು. ಆ ಬಾಲ್ ಅಲ್ಲಿ 6 ಆದ್ರೆ ಹೊಡಿತಾರೆ. ಆ 6 ಬಂದ್ಬಿಟ್ಟು ಮೈದಾನದ ಆಚೆ ಹೋಗೋ ರೀತಿ ಆದ್ರೆ ಹೊಡಿತಾರೆ. ಅದನ್ನು ನೋಡಿದಂತ ಎಲ್ಲಾ ಪ್ರೇಕ್ಷಕರು, ಅಲ್ಲಿದ್ದಂತ ಪ್ರೇಕ್ಷಕರೆಲ್ಲ ಶಾಕ್ ಆಗ್ತಾರೆ. ಹೌದು ಸ್ನೇಹಿತರೆ, ಆ ರೇಂಜ್ ಗೆ 6 ಆದ್ರೆ ಹೊಡಿತಾರೆ ಅಂತ ಹೇಳ್ಬಹುದು ರಿಷಬ್ ಪಂತ್ ಅವರು. ಇನ್ನೊಂದು, ರಿಷಬ್ ಪಂತ್ ಅವರು ಈ ಪಂದ್ಯದಲ್ಲಿ ಒಂದು ವಿಶ್ವ ದಾಖಲೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಇನ್ನು ರಿಷಬ್ ಪಂತ್ ಅವರು ಈ ಪಂದ್ಯದಲ್ಲಿ ಒಂದೇ ಒಂದು 6 ಬಾರಿಸಿದಾಗಿನಿಂದಲೇ ಒಂದು ದಾಖಲೆಯನ್ನಾದರೆ ಬರೆಯುತ್ತಾರೆ. ಹೌದು ಸ್ನೇಹಿತರೆ, ಆ 6 ಬಂದ್ಬಿಟ್ಟು ರಿಷಬ್ ಪಂತ್ ಅವರ ದಾಖಲೆ ಪುಟಗಳಲ್ಲಿ ಆದ್ರೆ ಸೇರುತ್ತೆ. ಅಷ್ಟಕ್ಕೂ ಆ ದಾಖಲೆ ಯಾವುದಂತ ನೋಡೋದಾಯ್ತು ಅಂತಂದ್ರೆ, ನಮ್ಮ ಭಾರತದ ಪರ ಯಾವುದೇ ಬ್ಯಾಟರ್ ಆಗಿರ್ಬೋದು ಮತ್ತು ಯಾವುದೇ ಬ್ಯಾಟರ್ ತೆಗೆದು ನೋಡಿದ್ರೆ ಶ್ರೀಲಂಕನ್ ವಿರುದ್ಧ 98 6 ಆದ್ರೆ ಬಾರಿಸ ಇರ್ಲಿಲ್ಲ. ಇದೀಗ 98 6 ಬಾರಿಸುವ ಮೂಲಕ 98ನೇ 6 ಬಾರಿಸುವ ಮೂಲಕ ರಿಷಬ್ ಪಂತ್ ಅವರು ಶ್ರೀಲಂಕನ್ ವಿರುದ್ಧ ಹೊಸ ವಿಶ್ವ ದಾಖಲೆಯನ್ನಾದ್ರೆ ಬರೆದಿದ್ದಾರೆ. ಇನ್ನು ಓವರ್ ಆಲ್ ತೆಗೆದು ನೋಡಿದ್ರೆ ಫಾರಿನ್ ಪ್ಲೇಯರ್ ಆಗಿರ್ಬೋದು ಮತ್ತು ಎಲ್ಲಾ ಪ್ಲೇಯರ್ ಅಲ್ಲಿ ಬಂದ್ಬಿಟ್ಟು ಇದೀಗ ಶ್ರೀಲಂಕನ್ ವಿರುದ್ಧ ಮೋಸ್ಟ್ ನಂಬರ್ ಆಫ್ 6 ಯಾರಾದ್ರೂ ಬಾರಿಸಿದ್ರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅದು ರಿಷಬ್ ಪಂತ್ ಆದ್ರೆ ಆಗಿದ್ದಾರೆ ಶ್ರೀಲಂಕನ್ ಮೇಲೆ. ಹೌದು ಸ್ನೇಹಿತರೆ, ಮೊದಲನೇ ಸ್ಥಾನದಲ್ಲಿ ರಿಷಬ್ ಪಂತ್ ಅವರು 98 6 ಆದ್ರೆ ಬಾರಿಸಿದ್ದಾರೆ. ಇನ್ನು ನಮ್ಮ ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲನೇ ಪಂದ್ಯ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ಈ ಪಂದ್ಯದ ಮೊದಲನೇ 2 ದಿನಗಳ ಆಟ ಅಂತ್ಯವಾಗಿದ್ದು, ನಮ್ಮ ಭಾರತ ತಂಡ 9 ವಿಕೆಟ್ ಕಳ್ಕೊಂಡು 460 ರನ್ ಗಳಿಸಿ 3ನೇ ದಿನಕ್ಕೆ ಬ್ಯಾಟಿಂಗ್ ಆದ್ರೆ ಕಾಯ್ದಿರಿಸಿಕೊಂಡಿದೆ. ಹೌದು ವೀಕ್ಷಕರೇ, ಮಳೆ ಹಾಗೂ ತೆವರು ಭರಿತ ಮೈದಾನ ಕಾರಣದಿಂದಾಗಿ 2ನೇ ದಿನದ ಆಟವು ತಡವಾಗಿ ಆರಂಭವಾಯಿತು.